ಬೇಸಿಗೆ ಆರಂಭಕ್ಕೂ ಮೊದಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಎದುರಾಗಿದೆ. ಹನಿ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗಿದೆ. ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿತ್ಯ ಬರ್ತಾ ಇದ್ದಂತಹ ಕಾವೇರಿ ನೀರು ಈಗ ವಾರಕ್ಕೊಮ್ಮೆ ಕಾಯಬೇಕಾದಂತಹ ಸ್ಥಿತಿ ಎದುರಾಗಿದೆ. ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಜನ ಇಂತಹದ್ದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಕಳೆದ 2-3 ತಿಂಗಳಿನಿಂದ ಈ ರೀತಿಯ ಸಮಸ್ಯೆ ತಲೆದೂರಿದೆ. ಈ ಹಿಂದೆ 2 ದಿನಕ್ಕೊಮ್ಮೆ ಬರ್ತಾ ಇದ್ದಂತಹ ಕಾವೇರಿ ನೀರು ಈಗ ವಾರಕ್ಕೆ 1 ಅಥವಾ 2 ಬಾರಿ ಮಾತ್ರ ಮನೆಗಳಿಗೆ ತಲುಪ್ತಾ ಇದೆ. ಅದು ಕೇವಲ 1 ರಿಂದ 2 ಗಂಟೆಗಳ ಕಾಲ ಮಾತ್ರ. ಬೇಸಿಗೆ ಆರಂಭಕ್ಕೂ ಮೊದಲೇ ನಗರವಾಸಿಗಳಿಗೆ ನೀರಿನ ಸಮಸ್ಯೆ ಹೆಚ್ಚಾಗತೊಡಗಿದೆ. ಬೇಸಿಗೆ ಆರಂಭದ ನಂತರ ಕತೆ ಹೇಗೆ ಎಂಬ ಆತಂಕ ಕೂಡ ಸಹಜವಾಗಿಯೇ ನಿರ್ಮಾಣವಾಗಿದೆ. ಅತ್ತ ಟ್ಯಾಂಕರ್ ನೀರು ಕೂಡ ದುಬಾರಿ ಆಗ್ತಿದ್ದು, ಟ್ಯಾಂಕರ್ ನೀರು ಕೂಡ ಸೂಕ್ತ ಸಮಯಕ್ಕೆ ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಜಲಕ್ಷಾಮ ಹೇಗಿದೆ? ಜಲಕ್ಷಾಮವನ್ನು ಎದುರಿಸ್ತಾ ಇರುವಂತಹ ಬೆಂಗಳೂರಿನ ಜನರು ಏನು ಹೇಳ್ತಾ ಇದ್ದಾರೆ? ಈ ಕುರಿತಂತೆ ಪಬ್ಲಿಕ್ ಟಿವಿ ಒಂದು ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಫೆಬ್ರವರಿ ಆರಂಭದಲ್ಲೇ ಸದ್ಯ ಹನಿ ಹನಿ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬೆಂಗಳೂರಿನ ಬಹುತೇಕ ಏರಿಯಾದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೇಗಿದೆ, ಜೊತೆಗೆ ಜನರಿಗೆ ನೀರು ಸಿಗ್ತಾ ಇದೆ ಅನ್ನುವಂಥ ಸಂಬಂಧಪಟ್ಟಂತೆ ಇವತ್ತು ನಿಮ್ಮ ಪಬ್ಲಿಕ್ ಟಿವಿ ಇಡೀ ಬೆಂಗಳೂರಿನಾದ್ಯಂತ ರಿಯಾಲಿಟಿ ಚೆಕ್ ಮೂಲಕ ಅಲ್ಲಿನ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತದೆ. ಸದ್ಯ ನಾನು ಇವತ್ತು ಮೈಲ್ಸಂದ್ರದಲ್ಲಿದ್ದೇನೆ. ಗಮನಿಸ್ತಾ ಇರ್ಬೋದು ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಇಲ್ಲಿನ ಸ್ಥಳೀಯರಿದ್ದಾರೆ. ನಾನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇರುವಂತೆ ಇಲ್ಲೂ ಕೂಡ ನೀರಿಗೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನೂ ಕೂಡ ಬೇಸಿಗೆ ಆರಂಭ, ಅದರಲ್ಲೂ ಈಗ ಫೆಬ್ರವರಿಯಲ್ಲೇ ಈ ಪರಿಸ್ಥಿತಿ ಆದರೆ ಮುಂಬರ್ತಕ್ಕಂಥ ಏಪ್ರಿಲ್ ಮೇಗೆ ಬೇಸಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ಬೋದು ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಒಂದಷ್ಟು ಸೂಚನೆಯನ್ನು ನೀಡಿತ್ತು. ಇದ್ರ ಮಧ್ಯೆ ಈಗಲೇ ಈ ಪ್ರಮಾಣದಲ್ಲಿ ನೀರಿನ ಸಮಸ್ಯೆ ಆದರೆ ಮುಂದೆ ಹೇಗೆ ಎನ್ನುವಂಥ ಯೋಚನೆಗಳು ಸಾಮಾನ್ಯವಾಗಿ ಬರುತ್ತೆ. ನನ್ನೊಟ್ಟಿಗೆ ಇಲ್ಲಿನ ಸ್ಥಳೀಯ ಮಹಿಳೆಯರಿದ್ದಾರೆ, ನಾನು ಮಾತನಾಡಿಸ್ತೇನೆ ಹೇಗಿದೆ ಪರಿಸ್ಥಿತಿ ಅಂತೇಳಿ ಸ್ವತಃ ಅವ್ರ ಹತ್ರ ಕೇಳಿ ತಿಳ್ಕೊಳ್ತೇನೆ. ಮೇಡಮ್, ತಮಗೂ ಏನಾದರೂ ನೀರಿನ ಸಮಸ್ಯೆ ಆಗ್ತಾ ಇದೆಯಾ, ಹೇಗೆ? ತುಂಬ ಸಮಸ್ಯೆ ಸರ್. ಈಗೆಲ್ಲ 3 ತಿಂಗಳಿಂದನೂ ಸಮಸ್ಯೆನೇ ನಮಗೆ. ಕಾವೇರಿ ನೀರು ಇಲ್ಲಿವರೆಗೆ ಸ್ವಲ್ಪ ಬಿಡ್ತಾಯಿದ್ರು, ಹೆಂಗೋ ಒಂದು 3 ದಿನ ನಡೀತಾ ಇತ್ತು. ಆಮೇಲೆ ಟ್ಯಾಂಕರ್ ನೀರು ಹಾಕಿಸ್ಕೊತಾ ಇದ್ವಿ. ಇವಾಗ ಕಾವೇರಿ ನೀರು ಜಾಸ್ತಿ ಬಿಡ್ತಾ ಇಲ್ಲ. ಒಂದು 6 ದಿನ 5 ದಿನ 6 ದಿನಕ್ಕೆ ಒಂದು ದಿವಸ ಬಿಡ್ತಾರೆ ಅಷ್ಟೇ. ಮತ್ತೊಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು, ಜನ ಮನೆ ಮುಂಭಾಗಗಳಲ್ಲಿ ತಮ್ಮ ಡ್ರಮ್ಗಳನ್ನು ಇಟ್ಕೊಂಡು ಚಿಕ್ಕ ಟ್ಯಾಂಕರ್ಗಳನ್ನು ಇಟ್ಕೊಂಡು ಬೇರೆ ಕಡೆ ನೀರನ್ನು ತಂದು ಅಲ್ಲಿಗೆ ಪೂರೈಕೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಸದ್ಯ ಬೆಂಗಳೂರಿನಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾರಣ ಯಾಕಂದರೆ ಅಷ್ಟು ಕೆಟ್ಟದಾದಂಥ ಪರಿಸ್ಥಿತಿ ಇದೆ. ದನ ಕರುಗಳಿರ್ಬೋದು, ನೀರು ಸಿಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ ಬೇಸಿಗೆ ಆರಂಭದಲ್ಲೇ ಈ ದೊಡ್ಡ ಮಟ್ಟದ ಎಫೆಕ್ಟ್ ಎದುರಾಗ್ತಾ ಹೋದರೆ ಮುಂದೆ ಹೇಗೆ ಅಂತ ಮತ್ತೊಬ್ಬರು ಇದ್ದಾರೆ, ನಾನು ಅವರನ್ನು ಕೂಡ ಮಾತನಾಡಿಸ್ತೇನೆ, ಕೇಳಿ ತಿಳ್ಕೊಳ್ತೇನೆ. ನಿಮಗೂ ಅದೇ ರೀತಿ ಆಗ್ತಾ ಇದೆಯಾ ನೀರಿನ ಸಮಸ್ಯೆ, ಹೇಗೆ? ಅಣ್ಣ ಅದೇ ಥರನೇ ಇಲ್ಲಿ ಅಕ್ಕಪಕ್ಕ ಎಲ್ಲ ಅದೇ. ನೀರು ಬರ್ತಾ ಇಲ್ವಾ, ಹೇಗೆ? ನೀರಿಲ್ಲ ಅಣ್ಣ. ಮತ್ತೆ ಏನು ಮಾಡ್ತಾ ಇದ್ರಿ? ನೀರು ಇದು ಟ್ಯಾಂಕರ್ ಹಾಕ್ಸ್ಕೊಂತ ಇದೀವಿ. ನೀವು ಟ್ಯಾಂಕರ್ ಮೇಲೆ? ಟ್ಯಾಂಕರ್. ಓಕೆ. ದನ ಕರುಗಳಿದೆ, ಒಂದು ತೊಟ್ಟು ನೀರು ಬಿಡ್ತಾ ಇಲ್ಲ. ಏನು ಮಾಡ್ದೆ ಇವ್ರು? ಗೆದ್ದಿರೋದು ಏನಕ್ಕೆ ಇವರು? ಹಳ್ಳಿಗಿಂತನೂ ಕೆಟ್ಟದಾದಂಥ ಪರಿಸ್ಥಿತಿ ಸಿಟಿ ಮಧ್ಯದಲ್ಲಿ ಆಗ್ಬಿಟ್ಟಿದೆ. ಇವ್ರು ಗೆದ್ದಿರೋರು ಆ ಕಡೆ ಬೀದಿ ಸೈಡಾಗೆಲ್ಲ ಬೀದಿಲಿ ನೀರು ಬರುತ್ತೆ. ಇದಕ್ಕೆ ರೋಡ್ಗೆ ನೀರು ಬರಲ್ಲ. ಯಾಕೆ ಬರಲ್ಲ ಇದಕ್ಕೆ? ಇವರೆಲ್ಲ ಗೆದ್ದಿರೋದು ಏನಕ್ಕೆ? ಇವರು ದೊಡ್ಡವರು ನೀರು ಮಾತ್ರ ಸಿಗ್ತಾ ಇಲ್ಲ. ನಮಗೆ ಗೊತ್ತಿಲ್ಲ ನೀರು. ಹಸ್ಕೂಲ್ ದನ ಕರುಗಳಿದೆ, ಎಷ್ಟಿದೆ ನೋಡ್ರಿ. ಈಗ ಅಂದಾಜು ಎಷ್ಟು ಮನೆಗಳಿಗೆ ಈ ಭಾಗದಲ್ಲ ಸಮಸ್ಯೆ ಆಗಿದೆ ಅಂದಾಜು ಹೇಳೋದಾದ್ರೆ? ನಮ್ದು ಇದಕ್ಕೆ ನಮ್ದು ಹೇಳ್ತಾ ಇದೀವಿ. ಎಷ್ಟು ಮನೆ ಅಂತ ನಮ್ಗೆ ಗೊತ್ತಿಲ್ಲ. ಹಿಂದೆ ಮನೆಗೆಲ್ಲ ನೀರು ಬರುತ್ತೆ. ಸಮಸ್ಯೆ ಅಂತೂ ಇದೆ. ಓಕೆ, ಇದು ಸ್ಥಳೀಯರ ಮಾತು. ಯಾಕಂದ್ರೆ ನೀರು ಬರ್ತಾ ಇರುವಂಥ ನೀರು ಸಾಕಾಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಸದ್ಯ ಈ ಭಾಗದಲ್ಲಿ ಜನ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಬಂದಂಥ ನೀರು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಬೇಕಾದಷ್ಟು ಸಿಗ್ತಾ ಇಲ್ಲ. ಬರೋವಂಥದ್ದೇ ವಾರದಲ್ಲಿ ಒಂದಿನ. ಆ ನೀರಲ್ಲೂ ಕೂಡ ಬಂದಂಥದ್ದು ಕಂಪ್ಲೀಟಾಗಿ ನಮಗೆ ಬೇಕಾದಷ್ಟು ನೀರು ಸಿಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ನೋವು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ಬರಗಾಲ ಒಂದು ಕಡೆ ಆಯಿತು ಅಂದರೆ ಕಾವೇರಿಯ ಒಡಲು ಬರಿದಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಗೆ ನೀರಿನ ಅಭಾವ ಸೃಷ್ಟಿಯಾಗ್ತಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಲೀಟ್ ಚೆಕ್ ಮಾಡ್ತಿದೆ. ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬೆಂಗಳೂರಿನ ನಾನಾ ಭಾಗಗಳಲ್ಲಿ ನೀರಿನ ಅಭಾವ ಈಗಾಗಲೇ ಸೃಷ್ಟಿಯಾಗಿರುವಂಥದ್ದು. ನಾವೀಗ ಇರುವಂಥದ್ದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಾಲಿ ಮೊಲ ಅಂತ ಒಂದು ಸ್ಥಳ. ಇಲ್ಲೂ ಸಹ ನೀರಿನ ಅಭಾವ ಸೃಷ್ಟಿಯಾಗಿದೆ. ಕಳೆದ 4-5 ತಿಂಗಳಿಂದ ನೀರು ಸರಿಯಾಗಿ ಬರ್ತಿಲ್ಲ. ಕಾವೇರಿ ನೀರು, ಈ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದ್ದು, ನೀರು 2 ದಿನಕ್ಕೆ ಒಮ್ಮೆ ಬಿಡ್ತಿದ್ರು, ಆದರೆ ಈಗ
ಬಿಡ್ತಿರುವಂಥ ಪ್ರಮಾಣ ತೀರಾ ಕಡಿಮೆ ಆಗಿದೆ. ನೀರಿನ ಅಭಾವ ಸೃಷ್ಟಿಯಾಗಿ ಕುಡಿಯುವ ನೀರಿಗೋಸ್ಕರ ನಾವು ಬೇರೆ ಬೇರೆ ಕಡೆ ಹೋಗಿ ನೀರು ತರಬೇಕು ಅಂತ ಸ್ಥಳೀಯರು ಹೇಳ್ತಿರುವಂಥದ್ದು. ಇದು ನೀರಿನ ಅಭಾವ ಸೃಷ್ಟಿಯಾಗೋದಕ್ಕೆ ಪ್ರಮುಖ ಕಾರಣ ಅಂದರೆ ಕಳೆದ ಮಳೆಗಾಲದಲ್ಲಿ ಮುಂಗಾರು ಮಳೆ ಆಗಿರ್ಬೋದು ಅಥವಾ ಹಿಂಗಾರು ಮಳೆಗಾಲದಲ್ಲಿ ರಾಜ್ಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗದಿರೋದು ಪ್ರಮುಖ ಕಾರಣ ಆಯಿತು ಅಂದರೆ, ಮತ್ತೊಂದು ತಮಿಳುನಾಡಿನ ಬೆಳೆಗೆ ಕಾವೇರಿ ನೀರನ್ನು ಬಿಟ್ಟ ಕಾರಣಕ್ಕೆ ಕಾವೇರಿಯ ಒಡಲು ಬರಿದಾಗ್ತಿದೆ. ಹಿನ್ನೆಲೆಯಲ್ಲಿ ಬೆಂಗಳೂರಿನ ನೀರಿನ ಸರಬರಾಜು ಕಡಿಮೆ ಆಗ್ತಿದೆ. ಇನ್ನು ಫೆಬ್ರವರಿ ಆರಂಭದಲ್ಲಿದ್ದೀವಿ, ಮಾರ್ಚ್ ಏಪ್ರಿಲ್ ಮೇ ಅಂತ್ಯದ ಒಳಗೆ ಸಂಪೂರ್ಣ ಆಕಾರ ಆಗುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಖುದ್ದು DCM DK ಶಿವಕುಮಾರ್ ಕೂಡ BWSSBಗೆ ಬೆಂಗಳೂರಲ್ಲಿ ನೀರಿನ ಅಭಾವ ಆಗದೇ ಇರೋ ರೀತಿ ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳಿದ್ದಾರೆ. BBMP ಕೂಡ ಕೆಲ ಕಡೆಗಳಲ್ಲಿ ಬೋರ್ವೆಲ್ಗಳನ್ನ ತೆಗೆಸುವಂಥ ಕೆಲಸ ಮಾಡ್ತಿದ್ದಾರೆ. ಮೇಡಮ್ ಹೇಳಿ, ಎಷ್ಟು ದಿನಕ್ಕೊಂದ್ಸಲ ನೀರು ಬಿಡ್ತಾರೆ? ಇದು ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಡ್ತಾ ಇದ್ರು ನೀರು. ಈಗಂದರೆ ಬಿಡ್ತಾ ಇಲ್ಲ. ಅದು ಕರೆಂಟ್ ಹೋಗ್ಬಿಟ್ಟಿದ್ರೆ ಅದನ್ನು ಬಿಡಲ್ಲ ನೀರು. ಅದು ಒಂದು 8 ದಿವಸ ಆಗಿದ್ರು ಬರೋಲ್ಲ, 10 ದಿವಸ ಆಗಿದ್ರು ಬರೋಲ್ಲ. ನೀರು ಬಿಡ್ರಿ ಅಂದರೆ ವಾಸನೆ ನೀರು ಬರುತ್ತೆ. ಅದೊಂದು ಸ್ವಲ್ಪ ಬಿಟ್ಟು ಹಿಡಿಯೋಣ ಅಂದರೆ ಅದನ್ನು ಬರಲ್ಲ, ಬಿಡಲ್ಲ. ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಅನ್ಸುತ್ತೆ ಕುಡಿಯೋ ನೀರು? ಅದಕ್ಕೆ ಕಷ್ಟ ಐತೆ ನಮಗೆ, ನೀರಿಂದು ಭಾಳ ಕಷ್ಟ ಐತೆ. ಕಷ್ಟಕ್ಕೆ ಇದಕ್ಕೆ ನಾವು ನೆನ್ನೆ ಇಷ್ಟಕ್ಕೆ ಮಾಡಿರೋದು. ಹೇಳಿ, ಹೋರಾಟಗಳನ್ನ ಮಾಡ್ತಿದ್ದೀರಾ ನೀರು ಬೇಕು ಅಂತ, ಆದರೆ ನೀರಿನ ಪ್ರಮಾಣ ಎಷ್ಟು ದಿನಕ್ಕೆ ಎಷ್ಟು ಸಲ ಬಿಡ್ತಿದ್ರು ಅಥವಾ ಎಷ್ಟು ವಾರಕ್ಕೆ ಎಷ್ಟು ಸಲ? ಒಂದಿನ ಬಿಡ್ತಾ ಇದ್ರು ನೀರು. ಬೆಳಗ್ಗೆ ಬಿಡ್ತಾರೆ, 2 ಗಂಟೆಗೆ ಬಿಡ್ತಾರೆ, 1 ಗಂಟೆಗೆ ಬಿಡ್ತಾರೆ. ಟೈಮಿಂಗ್ ಅಂತೂ ಕಂಟಿನ್ಯೂ ಇಲ್ಲ. ಒಂದು ಏನು ಮೈಂಡ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೆನ್ನೆ ಎಷ್ಟೋ ಗಲಾಟೆ ಮಾಡಿದ್ದಕ್ಕೆ ಚಂದಪ್ಪ ಸರ್ ಬಂದು ರಾತ್ರಿ 9 ಗಂಟೆಗೆ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ನೀರು ಬರ್ತದೆ. ಅದು ಹೆಂಗೆ ಬರ್ತದೆ? ಪ್ರಾಬ್ಲಮ್ ಇದೆಮ್ಮ, ನೀರ್ದು ಸರಿಯಾಗಿ ಬರ್ತಾ ಇಲ್ಲ, ಪೈಪ್ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರು. ಸರ್ ಪೈಪ್ ಹಾಕ್ತಾ ಇದ್ರೆ ನೀರು ಬರಲ್ಲಮ್ಮ, ಇನ್ನೊಂದು 2-3 ತಿಂಗಳು ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ನೀರು ಬರ್ತಾ ಇದೆ. ಅದು ಹೆಂಗೆ ಬರುತ್ತೆ? ಬಂದು ಚೆಕ್ ಮಾಡಿದ್ಮೇಲೆ ನೀರು ಬಂತು, ಆಮೇಲೆ ಮಾಡೋದು ನೀರು ಬಂದಿಲ್ಲ. ಇಲ್ಲಿ ಮೋಟ್ರೆಲ್ಲ ಕತ್ಕೊಂಡು ಹೋಗ್ತಾರೆ. ಇಲ್ಲಿ ಈ ಏರಿಯಾ ಅಷ್ಟು ವರ್ಸ್ಟ್ ಆಗೋಗಿದೆ. ಬೋರ್ ನೀರಿಲ್ಲ. ಬೋರ್ ನೀರನ್ನ ₹1 ಕಾಯಿನ್ಗೆ ತಿರುಗಿಸ್ಬಿಡ್ತಾ ಇದ್ದಾರೆ. ಅದು ಗಲಾಟೆ. ಇವಾಗ ₹1 ವಾಟರ್ ಹೋಗಿ ಇವಾಗ ₹10 ವಾಟರ್ ಆಗಿದೆ. ₹10 ವಾಟರ್ ಆಗಿದೆ. ₹10 ಕೊಟ್ಟು ತಿಂಗಳಿಗೆ ಬರೋ ಸಂಬಳ ಎಲ್ಲ ನಾವು ವಾಟರ್ಗೆ ಕೊಟ್ಟರೆ ನಾವೇನು ಜೀವನ ನಡೆಸಬೇಕು? ಮೇಡಮ್ ಹೇಳಿ, ಈ ಕಡೆ ಬೋರ್ ನೀರು ಇಲ್ಲ ಅಂತಿದ್ದೀರಾ, ಬಿಡ್ತಿರೋದು ವಾರಕ್ಕೆ 3 ಸಲ ಕಾವೇರಿ ವಾಟ್ರು, ಅದು ಸರಿಯಾಗಿ ಬಿಡ್ತಿಲ್ಲ. ಎಷ್ಟು ಕಷ್ಟ ಆಗ್ತಿದೆ. ಇದು ಫೆಬ್ರವರಿ, ಇನ್ನು 2-3 ತಿಂಗಳಲ್ಲಿ ನೀರು ತುಂಬ ಪ್ರಾಬ್ಲಮ್ ಶುರು ಆಗುತ್ತೆ. ಯಾಕಂದರೆ ಬೇಸಿಗೆ ಇನ್ನೂ ಶುರು ಆಗ್ತಿರೋದು ಈಗ. ಆಮೇಲೆ ಏನು ಮಾಡೋದು, ಬಿಸಿಲು ಕಾಲದಲ್ಲಿ ಇವಾಗನೇ ಹಿಂಗೆ ಆಗುತ್ತೆ. ಏನು ಮಾಡೋದು ಗೊತ್ತಿಲ್ಲ. ಸರ್ಕಾರ ಎಲ್ಲರೂ ಸಹಾಯ ಮಾಡಬೇಕು. ನೀರೇ ಇಲ್ಲ, ಏನು ಮಾಡೋದನ್ನೇ ಗೊತ್ತಿಲ್ಲ ಇವಾಗ. ಕಾವೇರಿ ನೀರನ್ನೇ ನಂಬ್ಕೊಂಡಿದ್ದೀವಿ, ನೀರನ್ನು ಸರಿಯಾದ ರೀತಿಯಲ್ಲಿ ಬಿಡಬೇಕು ಅಂತ ಆಗ್ರಹಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನ ಪರಿಸ್ಥಿತಿ ನಿಜಕ್ಕೂ ಬೇಸಿಗೆ ಮುನ್ನವೇ ಎಂಥ ಕೆಟ್ಟ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ನಾನು ಮತ್ತೊಂದು ಎಕ್ಸಾಂಪಲನ್ನು ತೋರಿಸ್ತೀನಿ. ಇದಿರುವಂಥದ್ದು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಮ್ಗೆಪುರ ವಾರ್ಡ್, ಅಂದರೆ ಕೆಂಗೇರಿಯ ಸ್ವಲ್ಪ ದೂರದಲ್ಲಿರುವಂಥ ವಾರ್ಡ್. ಇಲ್ಲಿ ನೀರಿನ ಅಭಾವ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ಮನೆಗೆ ಕಾವೇರಿ ನೀರು ಬರ್ತಾ ಇಲ್ಲ ಅಂತೇಳಿ ಜನ ಆತಂಕವನ್ನು ಜೊತೆಗೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ₹5 ಕಾಯಿನ ನೀರೇನಿದೆ ಅದಾದರೂ ಸಿಗುತ್ತೆ ಅನ್ನುವಂಥ ಒಂದಷ್ಟು ನಿಟ್ಟುಸಿರಿನಲ್ಲಿ ಇದ್ದರು. ಬಟ್ ಆದರೆ ಈಗ ಈ ವ್ಯಾಪ್ತಿಯಲ್ಲಿ ಅದು ಕೂಡ ಸ್ಥಗಿತವಾಗಿದೆ. ಕಾರಣ ಬೋರ್ವೆಲ್ನಲ್ಲಿ ನೀರಿಲ್ಲ ಅನ್ನುವಂಥ ಕಾರಣಕ್ಕೆ. ಅಂದರೆ ಒಂದು ಕಡೆ ನಮಗೆ ಕಾವೇರಿ ನೀರು ಸಿಗ್ತಾ ಇಲ್ಲ, ಹೋಗಲಿ ₹5 ಕಾಯಿನಾದರೂ ಹಾಕಿ ನಾವು ದಿನನಿತ್ಯ ಕಾವೇರಿ ನೀರಿಲ್ಲ ಅಂತ ಹೇಳಿದ್ರೆ ಫಿಲ್ಟರ್ ನೀರನ್ನಾದರೂ ತಂದು ಮನೆಯಲ್ಲಿ ಕುಡಿಯೋಣ ಅನ್ನುವಂಥ ಯೋಚನೆಯನ್ನು ಮಾಡಿದ್ರೆ ಈಗ ಅದು ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗ್ತಿದೆ. ನಿಜಕ್ಕೂ ಬೆಂಗಳೂರಿನ ಪರಿಸ್ಥಿತಿ ಇಷ್ಟು ಕೆಟ್ಟದಾಗ್ತಾ ಇದೆ ಅನ್ನುವಂಥದ್ದೇ ಸದ್ಯಕ್ಕೆ ಜನರಲ್ಲಿ ಕಾಡ್ತಾ ಇರುವಂತಹ ಆತಂಕ. ಈ ಬೇಸಿಗೆ ಆರಂಭದಲ್ಲೇ ಹೀಗಾದರೆ ಮುಂದೆ ಹೇಗೆ ಅನ್ನುವಂತಹ ಒಂದಷ್ಟು ಆತಂಕಗಳು ಸಾಮಾನ್ಯವಾಗಿ ಹೆಚ್ಚಾಗುತ್ತೆ. ಸರ್, ನೀರಿಗೆ ಕಷ್ಟ ಆಗ್ತಾ ಇದೆಯಾ, ಹೇಗೆ? ಭಾಳ ಕಷ್ಟ ಇದೆ ನೀರಿಗೆ. ಕುಡಿಯೋ ನೀರಂತೂ ನೋಡಿ 1 ವಾರದಿಂದ ನೀರೇ ಇಲ್ಲ. ಮತ್ತು ಈಗ ಕಾವೇರಿ ನೀರು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಹೋಗ್ಲಿ ₹5 ಕಾಯಿನ ಹಾಕಿ ಫಿಲ್ಟರ್ ನೀರನ್ನಾದ್ರೂ ತಗೊಳ್ಳೋಣ ಅಂದರೆ ಅದು ಕೂಡ ಈಗ ಸ್ಟಾಪ್ ಆಗ್ತಾ ಇದೆ. ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಏನು ಅನಿಸಿದೆ ಅಂದರೆ, ಈಗ ನಾವು ಹೊರಗಡೆಯಿಂದ ಬಂದಿರೋರು ನಮ್ಮೂರು ನಾವು ಹೋಗಿ ಸೇರ್ಕೊಬಿಡೋ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದರೆ ಬೆಂಗಳೂರೇ ಬಿಟ್ಟು ಹೋಗ್ಬಿಡೋ ಅಷ್ಟು ಪರಿಸ್ಥಿತಿ ಬಂದಿದೆ. ಈಗ ಎಲ್ಲರಿಗೂ ಜೀವನ ಕಟ್ಕೊಟ್ಟಿತ್ತು ಬೆಂಗಳೂರು. ಈಗ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ. ಬೆಂಗಳೂರೇ ಬಿಟ್ಟು ನಮ್ಮ ಸ್ಥಳ ನಾವು ಸೇರ್ಕೊಬಿಡವ ಅಂತ. ಈಗ ನೀರಿಗೆ ನಾವು ಬಾಡಿಗಲ್ದೇ ನೀರಿಗೆ ಸುಮಾರು ₹1000 ನೀರಿಗೆ ಕೊಡ್ಬೇಕು. ತುಂಬ ಕಷ್ಟ ಸರ್. ಇಲ್ಲ ಅಂತಲ್ಲ, ಎಲ್ಲ ಕಡೆ ಇಲ್ಲ ನೀರು. ಕೃಷ್ಣ ಗಾರ್ಡನಲ್ಲಿ ಕೂಡ 3 ಟ್ಯಾಂಕಲ್ಲಿ ನೀರು ಇಲ್ಲ ಸರಿಯಾಗಿ. ಬೇರೆ ಟ್ಯಾಂಕರ್ಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಾ, ಹೇಗೆ? ಇಲ್ಲ, ಟ್ಯಾಂಕರ್ ಮೇಲೆಲ್ಲ ನೀರೇ ಇಲ್ವಲ್ಲ, ಇನ್ನು ಅವ್ರನ್ನ ಎಲ್ಲಿ ಬಿಡೋದು? ನೀರು ಇಲ್ತಿದ್ದಾಗ ಹೆಂಗೆ ಬಿಡ್ತಾರೆ? ಅವ್ರಿಗೆ ನೀರಿಲ್ಲ. ಬೋರ್ಗಳು ಸುಮಾರು ಬೋರ್ಗಳು ಹಾಕ್ಸ್ಬಿಟ್ಟು ಆಮೇಲೆ ನೀರು ಬರ್ತಂದಂಗೆ ಇದಾಯಿತು. ನೀರಿದ್ರೆ ಬಿಡ್ತಾರೆ, ನೀರು ಇಲ್ತಿದ್ದು ಎಲ್ಲಿ ತಗೊಬರೋದು ಪಾಪ. ಜೊತೆಗೆ ಇದನ್ನ ವಾಟರ್ ಮ್ಯಾನ್ ಏನಿದ್ದಾರೆ, ಅಂದರೆ ಇದನ್ನು ಮೇಂಟೈನ್ ಮಾಡುವಂಥವ್ರು ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತೇನೆ. ಸರ್, ನೀರು ಎಲ್ಲೂ ಸಿಗ್ತಾ ಇಲ್ಲ, ಯಾಕಂದರೆ ನೀವು ದಿನನಿತ್ಯ ಈ ಭಾಗದಲ್ಲಿ ಓಡಾಟ ಮಾಡುವಂಥವ್ರು, ಇದನ್ನ ನೋಡ್ಕೊಳ್ಳೋಂಥವ್ರು. ಏನು ಆಗ್ತಾ ಇದೆ? ಏನಂತ ಬೋರ್ಗಳಲ್ಲಿ ನೀರಿಲ್ಲ ಸರ್, ಬೋರಲ್ಲಿ ನೀರಿಲ್ಲ.
ಪಾಪ ಅವರು ಇವಾಗ ಇದ್ರೊಳಗೆ ಬೋರ್ ನೋಡಿ ಅಲ್ಲೇ ಒಂದು ಬೋರ್ ಹಾಕಿದ್ರು ನೋಡಿ ಅದ್ರೊಳಗೂ ಇಲ್ಲ ಒಣಗೋಯ್ತು ಬೋರ್ಗಳಲ್ಲೇ ನೀರಿಲ್ಲ. ಹಿಂಗಾದ್ರೆ ಹೆಂಗೆ ಅಂತ ಬೇಸಿಗೆ ಆರಂಭನೇ ಆಗಿಲ್ಲ. ನಾವೇನು ಮಾಡೋಕ್ಕಾಯ್ತಾ ನಮ್ಮ ಕೈಲಿ ಏನೈತಿ ಹೇಳಿ, ನಮ್ಮ ಕೈಲಿ ಏನೈತಿ ಇಲ್ಲಿ ನೀರೇನ ಹಂಗೋ ಮಾಡಿ ಹಿಂಗೆ ಮಾಡಿ ಪಾಪ ಊರು ಜನ ಎಲ್ಲ ಗ್ರಾಮದವರೆಲ್ಲ ಒಂದೊಂದು ಅವರ್ 2 ಅವರ್ ಇಲ್ಲಿ ನೀರು ಬಿಡಿಸ್ತಾರೆ. ಬಿಡಿಸಿದ್ರು ಎಷ್ಟೊತ್ತು ಅಂತ ಹೊಡೆ ಆಯ್ತು ಸರ್ ಅದು. ಮತ್ತೊಬ್ರು ಇದ್ದಾರೆ ಮಾತನಾಡಿಸ್ತಾನೆ. ಸರ್ ಹೇಳಿ, ಪರಿಸ್ಥಿತಿ ಭಾಳ ಕಷ್ಟವಾಗ್ತಾ ಇದೆ, ಎಲ್ಲ ಕಡೆನೂ ನೀರಿನ ಸಮಸ್ಯೆ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಸರ್ ಬೆಂಗಳೂರಲ್ಲಿ ಆಗೋದ್ಕಿಂತ ಕೆಲವು ಕಡೆ ಹೆಂಗೋ ಸ್ವಲ್ಪ ನೀರು ಸಿಗುತ್ತೆ. ನಮ್ಮ ಏರಿಯಾದಲ್ಲಿ ಕಾವೇರಿ ನೀರು ಸರಿಯಾಗಿ ಬರೋಲ್ಲ. ಒಂದು ಅರ್ಧ ಗಂಟೆ ಅಂತ ಬಿಡ್ತಾರೆ, ಒಂದು 1000 ಲೀಟ್ರು ಬರೋಲ್ಲ. ಬೋರ್ವೆಲ್ ನೀರಂತೂ ನಾವು ಕೇಳಂಗೆ ಇಲ್ಲ, ಒಂಚೂರು ಬರೋಲ್ಲ. ಇದು ಬೆಂಗಳೂರಿಗರ ಪರಿಸ್ಥಿತಿ. ಬೇಸಿಗೆ ಆರಂಭ ಆಗ್ತಾ ಇರಬೇಕಾದ್ರೆ ಇಂಥ ದೊಡ್ಡ ಎಫೆಕ್ಟನ್ನು ಎದುರಿಸಬೇಕಾದಂಥ ಸಂಕಷ್ಟದ ಸ್ಥಿತಿಗೆ ನಮ್ಮ ಬೆಂಗಳೂರಿಗರು ಬಂದು ತಲುಪ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಬೆಂಗಳೂರಿನ ನೀರಿನ ಸಮಸ್ಯೆಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥ ಮೆಟ್ರೋ ಸುರಂಗ ಕನ್ಸ್ಟ್ರಕ್ಷನ್ ಕೂಡ ಹೌದು. ಕಾರಣ ಇಷ್ಟೇ, ಬೆಂಗಳೂರಿನ ಪ್ರಮುಖ ಕಡೆಗಳಲ್ಲಿ ಸುರಂಗವನ್ನು ಕೊರೆದು ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಆ ಭಾಗಗಳಲ್ಲಿ ಪೈಪ್ಲೈನ್ಗಳನ್ನು ಅಂದರೆ BWSSB ಅಳವಡಿಕೆ ಮಾಡಿದಂಥ ಪೈಪ್ಲೈನ್ಗಳು, ಅದರ ಕೆಳಭಾಗದಲ್ಲೇ ಕೆಲವೊಂದಷ್ಟು ಸುರಂಗ ಪೈಪ್ಗಳು ಹೋಗಿದ್ರೂ ಕೂಡ ಅಲ್ಲಿ ಲೀಕೇಜ್ ಆಗಿರುವಂಥದ್ದು, ಜೊತೆಗೆ ಅಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಎಡವಟ್ಟುಗಳು ಆಗಿರುವಂಥ ಕಾರಣಕ್ಕಾಗಿ ಸರಿಯಾಗಿ ನೀರಿನ ಪೂರೈಕೆಗಳು ಆಗ್ತಾ ಇಲ್ಲ. ಜೊತೆಗೆ ಆ ಭಾಗದಲ್ಲಿ ನೀರು ಫೌಲ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಪೈಪನ್ನು ಅಂದರೆ ಸುರಂಗವನ್ನು ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಪೈಪ್ಗಳನ್ನು ಅಳವಡಿಕೆ ಮಾಡುವಂಥ ಕಾರಣಕ್ಕಾಗಿ, ಜೊತೆಗೆ ದೊಡ್ಡ ಪಿಲ್ಲರ್ಗಳನ್ನು ಹಾಕಿ ಅಲ್ಲಿ ಕಟ್ಟಡಗಳನ್ನು ಕಟ್ತಾ ಇರುವಂಥ ಕಾರಣಕ್ಕಾಗಿ ಆ ಭಾಗಗಳಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಬೋರ್ವೆಲ್ಲನ್ನು ಹಾಕ್ಸ್ಬೇಕು ಅಂದರೂ ಕೂಡ ಅವುಗಳಿಗೆ ಅವಕಾಶ ಇರೋದಿಲ್ಲ. ಜೊತೆಗೆ ಕೆಳಭಾಗದಲ್ಲಿ ಇರುವಂತಹ ಕನೆಕ್ಟಿವಿಟಿ ಏನಿರುತ್ತೆ, ಆ ಕನೆಕ್ಟಿವಿಟಿ ಅಂದರೆ ಪೈಪ್ಲೈನ್ಗಳ ಕನೆಕ್ಟಿವಿಟಿ ಏನಿರುತ್ತೆ ಅದು ಕೂಡ ಒಂದಷ್ಟು ತಪ್ಪಾಗಿರುವಂಥದ್ದು, ಅಂದರೆ ಆ ಕಡೆ ಈ ಕಡೆ ಆಗಿರುವಂಥ ಸಾಧ್ಯತೆಗಳಿದೆ. ಸೊ ಈ ಕಾರಣಕ್ಕೆ ಪ್ರಮುಖವಾಗಿ ಕಾವೇರಿ ನೀರಿನ ಪೈಪ್ಗಳ ಅಳವಡಿಕೆಗೆ ಡ್ಯಾಮೇಜ್ ಆಗಿ ಇಂತಹ ಸಮಸ್ಯೆಗಳು ಆಗ್ತಾ ಇದೆ. ಉದಾಹರಣೆಗೆ ನಾನಿರುವಂಥದ್ದು ಶಿವಾಜಿನಗರ ಬಸ್ ಸ್ಟಾಪ್ನ ಪಕ್ಕದಲ್ಲಿರುವಂಥ ಶಿವಾಜಿ ಸರ್ಕಲ್ ಏನಿದೆ, ಇಲ್ಲಿ ನಡೀತಾ ಇರುವಂತಹ ಅಂಡರ್ ಪಾಸ್ ಅಂದರೆ ಮೆಟ್ರೋ ಸುರಂಗ ಕಾಮಗಾರಿಯ ಮುಂಭಾಗದಲ್ಲಿದ್ದೇನೆ. ಈ ಭಾಗದಲ್ಲಿ ಒಂದಷ್ಟು ಏರಿಯಾಗಳಿಗೆ ನೀರಿನ ಸಮಸ್ಯೆ ಆಗ್ತಾ ಇರುವಂಥದ್ದೇ ಈ ಕಾರಣಕ್ಕಾಗಿ. ಸೊ ಇಲ್ಲಿಂದ ಕನೆಕ್ಟಿವಿಟಿಯನ್ನು ತೆಗೆದುಕೊಂಡಿರುವಂಥ ಬೇರೆ ಬೇರೆ ವಾಟರ್ ಲೈನ್ಗಳೇನಿದೆ ಅಲ್ಲಿ ಒಂದಷ್ಟು ಲೋಪದೋಷಗಳು, ಜೊತೆಗೆ ಕನ್ಸ್ಟ್ರಕ್ಷನ್ನಿಂದ ಆಗ್ತಾ ಇರುವಂತಹ ಸಮಸ್ಯೆಯಿಂದ ಆ ಭಾಗಗಳಲ್ಲೂ ಕೂಡ ನೀರಿನ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಸಂಬಂಧಪಟ್ಟಂಥ BWSSB ಸೇರಿದಂತೆ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಮುಂದಾದರೆ ಈ ಒಂದು ನೀರಿನ ಸಮಸ್ಯೆ ಅಂದರೆ ಮೆಟ್ರೋ ಕನ್ಸ್ಟ್ರಕ್ಷನ್ನಿಂದ ಆಗ್ತಾ ಇರುವಂಥ ನೀರಿನ ಸಮಸ್ಯೆ ಏನಿದೆ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.